ನಮಸ್ಕಾರ ಸ್ನೇಹಿತರೆ, ಗಣಿ ಎಜು ಎಕ್ಸ್ಪ್ಲೋರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಓಕೆ, ಈ ಒಂದು ವಿಡಿಯೋ ನಿಮ್ಗೆ ಗೊತ್ತಿರುವ ಹಾಗೆ SSLC ಎಕ್ಸಾಮ್ 2 ರಿಸಲ್ಟ್ಗೋಸ್ಕರ ಯಾರೆಲ್ಲ ವೇಟ್ ಮಾಡ್ತಿದ್ದಾರೆ ಅವರೆಲ್ಲ ಈ ಒಂದು ವಿಡಿಯೋ ಕ್ಲಿಕ್ ಮಾಡ್ಕೊಂಡಿದ್ದೀರಾ. ಓಕೆ, ಈ ಒಂದು ವಿಡಿಯೋದಲ್ಲ ನಿಮಗೆ ಕ್ಲಾರಿಫಿಕೇಷನ್ ಕೊಡೋಕೆ ಹೋಗ್ತೀನಿ. ಈ ಒಂದು ರಿಸಲ್ಟ್ ಅನೌನ್ಸ್ಮೆಂಟ್ ಡೇಟು ಮತ್ತು ಸಮಯ ಯಾವಾಗ ಆಗ್ಬೋದು ಅಂತಂದು ಹೇಳ್ತಿದ್ದೀನಿ. ಓಕೆ, ಎಲ್ಲ ಹುಡುಗರು ಭಾಳಷ್ಟು ಕಡೆ ಸರ್ಚ್ ಮಾಡ್ತಿದ್ದಾರೆ, ಯಾವುದೇ ರೀತಿಯ ಕ್ಲಾರಿಫಿಕೇಷನ್ ಸಿಗ್ತಿಲ್ಲ. ಓಕೆ, ನಿಮ್ಮ ಒಂದು SSLC ಎಕ್ಸಾಮ್ 2 ಓಕೆ ಭಾಳಷ್ಟು ಲಕ್ಷಾಂತರ ಗಟ್ಟಲೆ ಮತ್ತು ಸ್ಟೂಡೆಂಟ್ಸ್ ಅಂದರೆ ಇಂಪ್ರೂವ್ಮೆಂಟ್ ಮಾಡೋಕೆ ಬರ್ತಿದ್ದಾರೆ. ಕೆಲವೊಂದಿಷ್ಟು ಹುಡುಗರು ನಾಡ್ ಕಂಪ್ಲೀಟ್ ಅಂತಂದ್ರೆ ಫೇಲ್ ಅಂತ ಅನ್ನೋಕ್ಕೆ ಬರಲ್ಲ, ಅವ್ರನ್ನ ನಾಡ್ ಕಂಪ್ಲೀಟ್ ಅಂತ ಏನು ಕರಿತೀವಿ ಆ ಒಂದು ಸ್ಟೂಡೆಂಟ್ಸ್ದು ಎಕ್ಸಾಮ್ ಬರ್ದಿದ್ದಾರೆ. ಸೊ ಅದ್ರ ತಕ್ಕನಂಗೆ ನೋಡಿ, ಇವ್ಯಾಲ್ಯೂಯೇಷನ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದರೆ ರಿಸಲ್ಟ್ಗೋಸ್ಕರ ವೇಟ್ ಮಾಡೋಕ್ಕಂತಂದ್ರೆ ಇವ್ಯಾಲ್ಯೂಯೇಷನ್ 6ನೇ ತಾರೀಕಿಗೆ ಸ್ಟಾರ್ಟ್ ಆಗಿದೆ. ಕೆಲವರು ಮುಗಿದಿದೆ ಅಂತ ಹೇಳ್ತಿದ್ದಾರೆ, ಕೆಲವರು ಮುಗಿದಿಲ್ಲ ಅಂತ ಹೇಳ್ತಿದ್ದಾರೆ. ಸೊ ಖಂಡಿತವಾಗ್ಲೂ ಕೂಡ ಈ ಗಾಳಿ ಎಲ್ಲನೂ ಕೂಡ ನಮಗೆ ಗೊತ್ತಿರುವ ಹಾಗೆ ಮುಗಿದಿದೆ ಅಂತಲೇ ಗೊತ್ತಾಗಿದೆ. ಓಕೆ, ಆಲ್ಮೋಸ್ಟ್ ನಿಮ್ಮ ಒಂದು SSLC ಎಕ್ಸಾಮ್ 2 ರಿಸಲ್ಟ್ ಏನಂತಂದರೆ ಎಲ್ಲನೂ ಕೂಡ ಇವ್ಯಾಲ್ಯೂಯೇಷನ್ ಮುಗಿದಿದೆ ಅಂತಲೇ ಬರ್ತಾ ಇದೆ. ಸೊ ಹಾಗಾಗಿ ನಿಮ್ಮ ಒಂದು ರಿಸಲ್ಟ್ ಯಾವಾಗ ಬರ್ತದ, ಓಕೆ ಎಕ್ಸ್ಪೆಕ್ಟೆಡ್ ಡೇಟ್ ಹೇಳಿ ಬ್ರದರ್ ಅಂತ ಕೇಳಿದ್ರೆ ನೋಡಿ, ನಿಮ್ಗೊಂದು ಕ್ಲಾರಿಫಿಕೇಷನ್ ಕೊಡಕ್ಕೆ ಹೋಗ್ತೀನಿ. ನಿಮ್ಮದು ಎಕ್ಸಾಮ್ 1 ರಿಸಲ್ಟ್ಗೋಸ್ಕರ ಯಾವ ರೀತಿ ವೇಟ್ ಮಾಡಿದಿರಿ, ನಿಮ್ಮೊಂದು ಪ್ರೆಸ್ ಮೀಟ್ ಕರೆದಿದ್ರು ಅಂತಂದರೆ ನಿಮ್ಗೆ ಏನು ಮಾಡಿದಾರೆ ಅಂತಂದರೆ ಎಲ್ಲರೂ ಕೂಡ ಒಂದು ಏನು ಮಾಡಿದ್ರೆ ಪ್ರೆಸ್ ಮೀಟ್ ಮಾಡಿ ಏನು ಮಾಡಿದಾರೆ ಅಂತಂದರೆ ಎಲ್ಲ ಒಂದು ಸ್ಟೂಡೆಂಟ್ಸ್ಗೋಸ್ಕರ ಈ ಥರ ರಿಸಲ್ಟ್ ಬರುತ್ತೆ ಅಂತ ಪಬ್ಲಿಷ್ ಮಾಡಿದರು. ಅದು ಎಲ್ಲರೂ ಕೂಡ ಪಬ್ಲಿಕ್ಕಿಗೆ ಗೊತ್ತಾಗೋ ಹಾಗೆ ಮಾಡಿದರು. ಓಕೆ, ಬಟ್ ಇಲ್ಲಿ ಆ ರೀತಿ ಆಗಲ್ಲ. ಯಾಕೆ ಅಂತಂದರೆ ಈಗ ಏನಾಗುತ್ತೆ ಅಂತಂದರೆ ಎಕ್ಸಾಮ್ 1 ಅಷ್ಟೇ. ಓಕೆ, ಎಲ್ಲರದು ಕೂಡ ನಿಮ್ಮದು ಅಷ್ಟೇ ಅಲ್ಲ, PVCದು ತೊಗೋರಿ. ಅವ್ರದ್ದು ಏನು ಮಾಡಿದ್ರು ಅಂತಂದರೆ PVC 1 ಕೂಡ ಏನು ಮಾಡಿದರು, ಒಂದು ಪ್ರೆಸ್ ಮೀಟ್ ಮಾಡಿದರು, ರಿಸಲ್ಟ್ ಬಿಟ್ಟರು. ಓಕೆ, ಅಂದರೆ ಮುಂದೆ ಬರುವಂಥ ಹೈಯರ್ ಎಜುಕೇಷನ್ ಕೂಡ ಏನು ಮಾಡ್ತಾರೆ, ಫಸ್ಟ್ ಟೈಮ್ ರಿಸಲ್ಟ್ ಬಿಡುವಾಗ ಪ್ರೆಸ್ ಮೀಟ್ ಕರೀತಾರೆ ಅಥವಾ ಒಂದು ಅನೌನ್ಸ್ಮೆಂಟ್ ಮಾಡ್ತಾರೆ ಶಿಕ್ಷಣ ಸಚಿವರು. ಬಟ್ ಇವಾಗ ಎಕ್ಸಾಮ್ 2 ಏನಪ್ಪ ಅಂತಂದರೆ ಯಾವುದೇ ರೀತಿಯಾಗಿ ಅಫಿಷಿಯಲ್ ಆಗಿ ಈ ರೀತಿ ಬಂದು ಹೇಳಲ್ಲ. ಬಟ್ ಏನಂತ ಒಂದು ನೋಟಿಫಿಕೇಷನ್ ಅಂತ ಒಂದು ಸರ್ಕ್ಯುಲರ್ ಅಂತಂದರೆ ಸುತ್ತೋಲೆ ಅಂತ ಏನು ಕರಿತೀವಿ ಅದನ್ನು ಕೊಡ್ತಾರೆ. ಓಕೆ, ಅದನ್ನು ಯಾವಾಗ ಕೊಡ್ತಾರೆ ಅಂತಂದರೆ ಬಿಫೋರ್ 1 ಡೇ ಕೊಡ್ತಾರೆ. ಅಂತಂದರೆ ನಾಳೆ ಇತ್ತಂತಂದರೆ ಇವತ್ತು ಗೊತ್ತು ಹಾಗೆ ಆಗುತ್ತದು. ಓಕೆ, ಸೊ ಹಂಗಾಗಿ ಇದುವರೆಗೂ ಕೂಡ ಕೊಟ್ಟಿಲ್ಲ ಅಂತಂದರೆ ಇವತ್ತು ರಿಸಲ್ಟ್ ಇದೆಯಾ, ಖಂಡಿತವಾಗ್ಲೂ ಇಲ್ಲ. ನಾಳೆ ಇದೆಯಾ, ನಾಳೆ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಸರ್ಕ್ಯುಲರ್ ಈವ್ನಿಂಗ್ ಮೇಲೆ ಬಂದರೂ ಬರ್ಬೋದು. ಸೊ ಹಾಗಾಗಿ ರಿಸಲ್ಟ್ ಟೈಮಿಂಗ್ ಹೇಳ್ಬೋದು ನಿಮಗೆ. ಟೈಮಿಂಗ್ ಯಾವಾಗ ಅಂತಂದರೆ ನಿಮ್ಗಳಿಗೆ ಗೊತ್ತಿದೆ, ಎಲ್ಲರೂ ಕೂಡ ನಿಮಗೆ ಮಧ್ಯಾಹ್ನ ಟೈಮ್ ಆಲ್ಮೋಸ್ಟ್ ಬಿಡ್ತಾ ಇರ್ತಾರೆ. ನಮಗೆ ಏನಪ್ಪ ಬೆಟರ್ SSLC ನಾನು ನೋಡಿದಾಗೆ ವರ್ಷನೂ ಕೂಡ ಮಧ್ಯಾಹ್ನ 12 ಗಂಟೆ ಅಥವಾ 11 ಗಂಟೆ ಅಥವಾ ಬೆಳಗ್ಗೆ 11 ಗಂಟೆ ಏನು ಮಾಡ್ತಾರೆ ಅಂತಂದರೆ ನಿಮ್ಮ ರಿಸಲ್ಟ್ ಪಬ್ಲಿಷ್ ಮಾಡ್ತಾರೆ. ಬಟ್ ಬೇರೆ ತೊಗೊಂತಂದು ನೋಡ್ತಂತಂದರೆ ಸಾಯಂಕಾಲ ಮಾಡ್ತಾರೆ. ಬಟ್ ಈ ಎಕ್ಸಾಮ್ 2 ಕೂಡ ಏನು ಮಾಡ್ಬೋದು ಅಂತಂದರೆ ನಿಮಗೆ ಮಾರ್ನಿಂಗ್ 12 ಅಥವಾ ಅಂದರೆ ಮಾರ್ನಿಂಗ್ 11 ಗಂಟೆಯಿಂದ ಹಿಡಿದು 1 ಗಂಟೆ ಅಂದರೆ ಮಧ್ಯಾಹ್ನ ಟೈಮ್ ಮಾಡ್ಬೋದು ಅಂತಂದರೆ ನಿಮ್ಮ ರಿಸಲ್ಟ್ ಪಬ್ಲಿಷ್ ಮಾಡ್ಬೋದು. ಯಾಕಂದರೆ ನಿಮ್ಮ ಫಲಿತಾಂಶ ಪ್ರಕಟಣೆ ಏನಾಗ್ತದೆ. ಸೊ ಬಟ್ ಸಾಯಂಕಾಲನೇ ಮಾಡಿದ್ರೆ ಇನ್ನೂ ಕೂಡ ಬೆಟರ್, ಯಾಕಂದರೆ ಸರ್ವರ್ ಬಿಸಿ ಇರಲ್ಲ. ಓಕೆ, ಬಟ್ ನಿಮ್ಮದು ಎಲ್ಲ SSLC ಬೋರ್ಡ್ ಅವ್ರ ಕಡೆಯಿಂದ ಯಾವುದೇ ರೀತಿ ಸರ್ವರ್ ಡೌನ್ ಬರಲ್ಲ, ಆರಾಮ್ಸಾಗಿ ರಿಸಲ್ಟ್ ಚೆಕ್ಔಟ್ ಮಾಡ್ಕೋಬೋದು. ಸೊ ಅಂತಂದರೆ ಇನ್ನೂ ಒಂದು 2 to 3 ಡೇಸಲ್ಲಿ ರಿಸಲ್ಟ್ ಬರೋ ಸಾಧ್ಯತೆ ಜಾಸ್ತಿ ಇದೆ ಅಂತಲೇ ಕೂಡ ಹೇಳ್ತಿದ್ದಾರೆ. ಬಟ್ ಅಫಿಷಿಯಲ್ ಆಗಿ ಎಲ್ಲೂ ಕೂಡ ನ್ಯೂಸ್ ಇಲ್ಲ. ಓಕೆ, ಒಂದು ಸರ್ಕ್ಯುಲರ್ ಬರೋವರೆಗೂ ಕೂಡ ವೇಟ್ ಮಾಡಿರಿ. ಒಬ್ಬೊಬ್ಬರು ಇದೇ ತಿಂಗಳು June 20 ಅಂತ ಹೇಳ್ತಾರೆ, ಕೆಲವೊಬ್ರು 15 ಅಂತ ಹೇಳ್ತಾರೆ, ಅಥವಾ ಇನ್ನೂ 2 ಡೇಸಲ್ಲಿ ಅಥವಾ ಇವತ್ತೇ ಬರುತ್ತೆ ಅಂತ ಹೇಳ್ತಾರೆ. ಆ ಥರ ನೀವು ಯಾವುದಕ್ಕೆ ಕೂಡ ಕಿವಿ ಕೊಡಬೇಡಿ. ಯಾಕಂತಂದರೆ ನಾವು ಏನಾದರೂ ಬಿತ್ತಪ್ಪ ಅಂದರೆ ಏನಾದರೂ ನೋಟಿಫಿಕೇಷನ್ ಬಂತಂದರೆ ನಮ್ಮದು ವಾಟ್ಸಪ್ ಚಾನಲ್ ಇದೆ. ಓಕೆ, ವಾಟ್ಸಪ್ ಚಾನಲಲ್ಲಿ ಜಾಯ್ನ್ ಆಗಿ ನಿಮ್ಗೆ ಇವಾಗಲೆಲ್ಲ ನಿಮಗೆ ಮುಂದೆ SSLC ಮುಗಿದಾದ ತಕ್ಷಣ ನಿಮಗೆ ಬರುವಂಥ ಮುಂದೆ ಸ್ಕಾಲರ್ಶಿಪ್ಸ್ಗಳಾಯಿತು, ಮುಂದೆ ನಿಮಗೆ ಗೈಡೆನ್ಸ್ ಏನೇ ಒಂದು ಕೋರ್ಸ್ ಮಾಡಿರಿ ನಿಮಗೆ ಗೈಡೆನ್ಸ್ ಬರುವಂಥ ನಮ್ಮ ಕೆಲವೊಂದಿಷ್ಟು ವಾಟ್ಸಪ್ ಚಾನಲ್ ಇದೆ, ನಿಮಗೆಲ್ಲನೂ ಕೂಡ ತಿಳಿಸ್ತೀವಿ. ಓಕೆ, ಭಾಳಷ್ಟು ಸ್ಕಾಲರ್ಶಿಪ್ ಬರ್ತವೆ ರೀ. ಯಾಕಂದರೆ ಎಷ್ಟೋ ಹುಡುಗರಿಗೆ ಸ್ಕಾಲರ್ಶಿಪ್ ಇದೆ ಅಂತಲೂ ಕೂಡ ಗೊತ್ತಿಲ್ಲ, ಅಷ್ಟೊಂದು ಸ್ಕಾಲರ್ಶಿಪ್ ಬರ್ತವೆ. ಅವನ್ನೆಲ್ಲನೂ ಕೂಡ ಪಡ್ಕೋಬೇಕು ನೀವು. ಓಕೆ, ಸ್ಕಾಲರ್ಶಿಪ್ ಮಾತ್ರ ಮಿಸ್ ಮಾಡೋಕ್ಕೆ ಹೋಗ್ಬೇಡಿ. ಯಾಕಂದರೆ ನಮ್ಮ ಕಡೆಯಿಂದ ಎಷ್ಟೊಂದು ಸ್ಟೂಡೆಂಟ್ಸು ಲಕ್ಷಾಂತರ ಗಂಟೆ ಸ್ಕಾಲರ್ಶಿಪ್ ಪಡ್ಕೊತಾರೆ. ಓಕೆ, ಅಂದರೆ ಇದಾವಂತಲೂ ಕೂಡ ಕೆಲವೊಂದಿಷ್ಟು ಗೊತ್ತಿರಲ್ಲ, ಗೊತ್ತಿರೋರು ಏನು ಮಾಡ್ತಾರೆ, ಅಪ್ಲೈ ಮಾಡ್ತಾರೆ, ಅವರಷ್ಟೇ ಪಡ್ಕೊತಾರೆ. ಸೊ ಹಂಗಾಗಿ ಈಗ ಇಷ್ಟೊತ್ತು ಯಾರಾದರೂ ವಿಡಿಯೋ ನೋಡಿತಂದ್ರೆ ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗಿ ನಿಮ್ದು SSLC ಎಕ್ಸಾಮ್ 2 ರಿಸಲ್ಟ್ ಅಪ್ಡೇಟ್ ಮಾಡ್ತೀವಿ. ಮುಂದೆ ಅಂದರೆ ಮುಂದೆನೂ ಕೂಡ ನಿಮ್ಗೆ ಏನಂತಂದರೆ ಎಲ್ಲನೂ ಕೂಡ ಜಾಬ್ ಅಪ್ಡೇಟ್ಸ್ ಆಯಿತು, ಕೆಲವೊಂದಿಷ್ಟು ಅಂದರೆ ನೇರ ನೇಮಕಾತಿ ಅಂತ ಇರ್ತವೆ, ಅಥವಾ ನಿಮಗೆ ಯಾವುದೋ ಸ್ಕಾಲರ್ಶಿಪ್ ಅಂತ ಹೇಳಿದೆ, ಅಥವಾ ನಿಮಗೆ ಕೋರ್ಸಸ್ ಬಗ್ಗೆ ಗೊಂದಲ ಆಗಿರ್ಬೋದು, ಅಥವಾ PUCಯಲ್ಲಿ ಕೂಡ ನಿಮಗೆ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಕ್ವಶನು, ಅಥವಾ ಕೆಲವೊಂದಿಷ್ಟು ಹುಡುಗರು SSLC ಎಕ್ಸಾಮ್ 2 ಬರೆದು ಕೂಡ 3ಗೆ ಹೋಗುವಾಗ ಅಂತಂದರೆ ಕೆಲವೊಂದಿಷ್ಟು ಪಾಸಿಂಗ್ ಪ್ಯಾಕೇಜ್ ಅಂತ ಬರ್ತವೆ, ಅವನ್ನೆಲ್ಲನೂ ಕೂಡ ನಿಮಗೆ ಶೇರ್ ಮಾಡ್ತಾ ಇರ್ತೀವಿ. ಓಕೆ ಸರ್, ಇದಿಷ್ಟು ನಿಮಗೆ ಮಾಹಿತಿ. ಇಲ್ಲಿವರೆಗೂ ನೋಡಿದವರು ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಯಾವನಷ್ಟೇ ಬಾಯ್.